ಖಮೇನಿ ಕೊಲೆಗೆ ಡೊನಾಲ್ಡ್ ಟ್ರಂಪ್ ಬೆಲೆ ತೆರಬೇಕಾಗುತ್ತೆ ಅಂತಿದ್ದಾರೆ. ಪರಮಾಣು ದಾಸ್ತಾನು ವಶಪಡಿಸಿಕೊಳ್ಳೋಕೆ ಬಿಗ್ ಪ್ಲಾನ್. ದೊಡ್ಡ ಮಟ್ಟದ ದಾಳಿಗೆ ಅಮೆರಿಕ ಇಸ್ರೇಲ್ನಿಂದ ಸಿದ್ಧತೆಯಾಗುತ್ತಿದೆ. ಇರಾನ್ಗೆ ವಿಶೇಷ ಪಡೆಗಳನ್ನ ಕಳಿಸೋ ಬಗ್ಗೆ ಚಿಂತನೆಯಾಗ್ತಿದೆ. ಯುರೇನಿಯಂ ದಾಸ್ತಾನು ವಶಪಡಿಸಿಕೊಳ್ಳಲು ಕಾರ್ಯತಂತ್ರ ನಡೀತಿದೆ. ಇರಾನ್ ದೇಶದಲ್ಲಿ ಅಪಾರ ಯುರೇನಿಯಂ ಸಂಗ್ರಹ ಶಂಕೆ. ನ್ಯೂಕ್ಲಿಯರ್ ವೆಪನ್ ರೆಡಿ ಮಾಡಲು ಯುರೇನಿಯಂ ಬಳಕೆ. ಯುದ್ಧದ ಅಂತಿಮ ಹಂತದಲ್ಲಿ ಯುಎಸ್ ಸ್ಪೆಷಲ್ ಫೋರ್ಸ್ ಎಂಟ್ರಿ ಕೊಡುತ್ತೆ. ಇರಾನ್ನ ಇಂಚಿಂಚು ಪರಿಶೀಲನೆ ನಡೆಸಲು ನಿರ್ಧಾರ ಕೈಗೊಂಡಿದೆಯಾ? ಹಾಗಾದ್ರೆ ಈ ಬಗ್ಗೆ ಗುಟ್ಟು ಬಿಟ್ಟು ಕೊಡದಂತಹ ಅಧ್ಯಕ್ಷ ಟ್ರಂಪ್. ಈ ಕುರಿತ ಪ್ರಶ್ನೆಗೆ ಉತ್ತರಿಸದೆ ಹಾಗೆ ನುಣುಚಿಕೊಂಡಂತಹ ಟ್ರಂಪ್, ಕಳೆದ ವರ್ಷ ಇರಾನ್ ಮೇಲೆ ದಾಳಿ ಮಾಡಿದಂತಹ ಅಮೆರಿಕ, ಇಸ್ರೇಲ್ ನ್ಯೂಕ್ಲಿಯರ್ ಘಟಕದ ಮೂಲಸೌಕರ್ಯಗಳ ಮೇಲೆ ನಡೆದಿದ್ದಂತಹ ದಾಳಿ, ಇದೀಗ ಮತ್ತೆ ಯುರೇನಿಯಂ ತಲಾಶ್ಗೆ ಮುಂದಾಗಿದೆ ಅಮೆರಿಕ. ಇರಾನ್ಗೆ ಎಂಟ್ರಿ ಕೊಡುತ್ತಾ? ಹಾಗಾದ್ರೆ ಅಮೆರಿಕ ಸ್ಪೆಷಲ್ ಫೋರ್ಸ್ ಪರಮಾಣು ದಾಸ್ತಾನು ವಶಪಡಿಸಿಕೊಳ್ಳೋಕೆ ಬಿಗ್ ಪ್ಲಾನ್. ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುತ್ತೆ ಅಮೆರಿಕ. ಇಸ್ರೇಲ್ನಿಂದ ಸಿದ್ಧತೆ ಆಗುತ್ತಿದೆ ಅಂತ ಇರಾನ್ಗೆ ವಿಶೇಷ ಪಡೆಗಳನ್ನ ಕಳಿಸೋ ಬಗ್ಗೆ ಚಿಂತನೆ ನಡೀತಿದೆ. ಯುರೇನಿಯಂ ದಾಸ್ತಾನನ್ನ ಒಟ್ಟಾರೆ ವಶಪಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕಾರ್ಯತಂತ್ರವನ್ನ ರೂಪಿಸಲಾಗ್ತಿದೆ. ಇರಾನ್ ದೇಶದಲ್ಲಿ ಅಪಾರವಾಗಿರುವಂತಹ ಯುರೇನಿಯಂ ಸಂಗ್ರಹ ಇರುವಂತಹ ಶಂಕೆ ಇದೆ. ನ್ಯೂಕ್ಲಿಯರ್ ವೆಪನ್ ರೆಡಿ ಮಾಡಲು ಯುರೇನಿಯಂ ಬಳಕೆಯನ್ನ ಮಾಡ್ತಾರೆ. ಯುದ್ಧದ ಅಂತಿಮ ಹಂತದಲ್ಲಿ ಯುಎಸ್ ಸ್ಪೆಷಲ್ ಫೋರ್ಸ್ ಎಂಟ್ರಿ ಕೊಡಬಹುದು. ಇರಾನ್ನ ಇಂಚಿಂಚು ಪರಿಶೀಲನೆ ನಡೆಸಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ದೊಡ್ಡ ಮಟ್ಟದಲ್ಲಿಯೇ ದಾಳಿ ಮಾಡೋಕೆ ಈಗ ಅಮೆರಿಕ ಮತ್ತು ಇಸ್ರೇಲ್ ಸಿದ್ಧತೆಯನ್ನ ನಡೆಸಿರುವಂತದ್ದು. ಇರಾನ್ಗೆ ವಿಶೇಷ ವಿಶೇಷ ಪಡೆಗಳನ್ನ ಕಳಿಸೋದ್ರ ಬಗ್ಗೆ ಚಿಂತನೆಯನ್ನ ಮಾಡಲಾಗ್ತಿದೆಯಂತೆ. ಯುರೇನಿಯಂ ದಾಸ್ತಾನು ಅಲ್ಲಿದೆ, ಅದನ್ನ ವಶಪಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕಾರ್ಯತಂತ್ರವನ್ನ ರೂಪಿಸ್ತಿದೆ ಅಮೆರಿಕ. ಇರಾನ್ ದೇಶದಲ್ಲಿ ಅಪಾರವಾಗಿರುವಂತಹ ಯುರೇನಿಯಂ ಸಂಪತ್ತಿದೆ, ಅದರ ಸಂಗ್ರಹದ ಶಂಕೆ ಇವರಿಗಿದೆ, ಅನುಮಾನ ಇದೆ. ಹಾಗಾಗಿ ಆ ಯುರೇನಿಯಂ ಅನ್ನ ವಶಪಡಿಸಿಕೊಳ್ಳಬೇಕು. ನ್ಯೂಕ್ಲಿಯರ್ ವೆಪನ್ ಅನ್ನ ರೆಡಿ ಮಾಡಲಿಕ್ಕೆ ಬಳಸೋದೇ ಈ ಯುರೇನಿಯಂ ಅನ್ನ, ಅದನ್ನ ವಶಪಡಿಸಿಕೊಳ್ಳಬೇಕು ಅನ್ನುವಂಥದ್ದು. ಯುದ್ಧದ ಅಂತಿಮ ಹಂತದಲ್ಲಿ ಯುಎಸ್ ಸ್ಪೆಷಲ್ ಫೋರ್ಸ್ ಎಂಟ್ರಿ ಕೊಡತ್ತಂತೆ. ಇರಾನಿಗೆ ಇಂಚಿಂಚು ಅಲ್ಲಿ ಏನ್ ನಡೀತಿದೆ ಮತ್ತು ಹೇಗೆ ಕಾರ್ಯತಂತ್ರವನ್ನ ರೂಪಿಸಬೇಕು ಅನ್ನುವಂಥ ಎಲ್ಲ ಪರಿಶೀಲನೆಗಳಾದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಿದೆ. ಇಂಚಿಂಚು ಪರಿಶೀಲನೆ ಮಾಡೋಕೆ ಮೊದಲು ಈಗ ಸನ್ನದ್ಧರಾಗಿರುವಂಥದ್ದು. ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಯಾವುದೇ ಉತ್ತರಗಳನ್ನು ಕೂಡ ಟ್ರಂಪ್ ಕೊಡ್ಲಿಲ್ಲ. ಗುಟ್ಟು ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ನಡೆದುಕೊಂಡ್ರು. ಇಂತಹ ಕೇಳಿದಂತಹ ಪ್ರಶ್ನೆಗಳಿಗೆ ನಯವಾಗೇ ನುಣುಚಿಕೊಂಡ್ರು ಟ್ರಂಪ್. ಕಳೆದ ವರ್ಷ ಇರಾನ್ ಮೇಲೆ ದಾಳಿ ಮಾಡಿತ್ತು ಅಮೆರಿಕ, ಇಸ್ರೇಲ್. ಇದೇ ಕಾರಣಕ್ಕೆ, ಅಂದ್ರೆ ನ್ಯೂಕ್ಲಿಯರ್ ಘಟಕದ ಮೂಲ ಸೌಕರ್ಯಗಳ ಮೇಲೆ ನಡೆದಿದ್ದಂತಹ ದಾಳಿ ಇದು. ಇದೀಗ ಮತ್ತೆ ಯುರೇನಿಯಂ ತಲಾಶ್ಗೆ ಅಮೆರಿಕ ಮುಂದಾಗಿದೆ. ಒಟ್ಟಾರೆ ಅಲ್ಲಿರುವಂತಹ ಯುರೇನಿಯಂ ಸಂಗ್ರಹ ಏನಿದೆ, ಅಲ್ಲಿ ಯುರೇನಿಯಂ ಸಂಗ್ರಹ ಇದೆ ಅನ್ನುವಂಥ ಅನುಮಾನವಿದೆ, ಶಂಕೆ ಇದೆ. ಆದರೆ ಅದನ್ನ ವಶಪಡಿಸಿಕೊಳ್ಳಬೇಕು ಅಂತ ಈಗ ಅಮೆರಿಕ ಮುಂದಾಗಿರುವಂಥದ್ದು. ಸ್ಪಷ್ಟವಾಗಿ ಅವರು ಕಾರ್ಯತಂತ್ರವನ್ನ ರೂಪಿಸ್ತಿದ್ದಾರೆ. ಆದರೆ ಪ್ರಶ್ನೆ ಕೇಳಿದ್ರೆ ಮಾತ್ರ ಯಾವುದೇ ಗುಟ್ಟನ್ನು ಬಿಟ್ಟುಕೊಡ್ಲಿಲ್ಲ ಅಮೆರಿಕ ಅಧ್ಯಕ್ಷ. ದೊಡ್ಡ ಮಟ್ಟದ ದಾಳಿಯಾಗತ್ತೆ ಅನ್ನೋದು ಮಾತ್ರ ಸತ್ಯ. ದೊಡ್ಡ ಮಟ್ಟದ ದಾಳಿಗೆ ಈಗ ಅಮೆರಿಕ, ಇಸ್ರೇಲ್ ಸೇರಿ ಕಾರ್ಯತಂತ್ರವನ್ನ ರೂಪಿಸ್ತಿದೆ. ಒಟ್ಟಲ್ಲಿ ಪರಮಾಣು ದಾಸ್ತಾನು ವಶಪಡಿಸಿಕೊಳ್ಳೋಕೆ